ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನ ನೋಡಿ, ಇವರ ಹೆಸರು ಬ್ರಯಾನ್ ಜಾನ್ಸನ್ ಅಂತ. ಇವರು ಅಮೆರಿಕದವರು, ಏಜ್ 48. ಕೆಲವು ವರ್ಷಗಳ ಹಿಂದೆ ಇವರೊಂದು ಬ್ರೈನ್ ಟ್ರೀ ಅಂತ ಪೇಮೆಂಟ್ ಗೇಟ್ವೇ ಕಂಪನಿಯನ್ನು ಸ್ಥಾಪಿಸಿ ಅದನ್ನು ಪೇಪಾಲ್ಗೆ ಮಾರಿ ಸುಮಾರು $800 ಮಿಲಿಯನ್ ಸಂಪಾದಿಸಿದ್ರು. ಆ ಹಣವನ್ನು ಬೇರೆ ಬೇರೆ ಫೀಲ್ಡ್ಗೆ ಇನ್ವೆಸ್ಟ್ ಮಾಡುವಾಗ ಒಂದು ಫೀಲ್ಡ್, ಮೆಡಿಕಲ್ ಫೀಲ್ಡಲ್ಲಿ ಆ್ಯಂಟಿ ಏಜಿಂಗ್ ಅಥವಾ ಸ್ಲೋ ಏಜಿಂಗ್ ಮತ್ತು ಹೆಲ್ತ್ ಆಪ್ಟಿಮಿಸಮ್ ಅಂತ ಹೇಳ್ತೇವೆ, ಇದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಒಂದು ವರ್ಷಕ್ಕೆ $2 ಮಿಲಿಯನ್ ತನ್ನ ಹೆಲ್ತಿಗಾಗಿ, ಅಂದರೆ ಆ್ಯಂಟಿ ಏಜ್ ಆಗಬಾರ್ದು, ಬಹುಶಃ ಅವರಿಗೆ ಒಂದು ಆಸೆ ಇತ್ತಂತ, 200 ವರ್ಷ ಬದುಕಬೇಕು ಅಂತ. ಹಾಗೆ ಬಹಳ ದೊಡ್ಡ ನ್ಯೂಸ್ ಮಾಡಿದ್ರು. ಆದರೆ ಇದೀಗ ಒಂದು ಶಾಕಿಂಗ್ ನ್ಯೂಸು ಅವರ ಟ್ವಿಟರ್ ಅಥವಾ ಎಕ್ಸ್ ಹ್ಯಾಂಡಲ್ನ ಮುಖಾಂತರ ಹೊರಬಂದಿದೆ. ಏನೆಂದರೆ ಅವರಿಗೆ ಒಂದು ಭಯಾನಕ ರೋಗ ಡಿಟೆಕ್ಟ್ ಆಗಿದ್ದು, ಆಟೋ ಇಮ್ಯೂನ್ ಗ್ಯಾಸ್ಟ್ರಿಟಿಸ್ ಅಂತ, AIG. ಇದರಲ್ಲಿ ಪ್ರಾಬ್ಲಮ್ ಏನೆಂದರೆ ಇದರಲ್ಲಿ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮು ನಮ್ಮ ಸ್ಟಮಕ್ ಲೈನಿಂಗಿಗೆ ಅಟ್ಯಾಕ್ ಮಾಡ್ತದೆ. ಅಂದರೆ ಈ ರೋಗ ವಾಸಿಯಾಗುವುದಿಲ್ಲ, ಇನ್ಕ್ಯೂರೇಬಲ್ಲು, ಮೇ ಬಿ ಮ್ಯಾನೇಜ್ ಮಾಡಬಹುದು ಕೆಲವು ವರ್ಷ. ಆದರೆ ಏನೊಂದು ಕಾಕತಾಳೀಯ ನೋಡಿ, ಏನೊಂದು ಅನ್ಫಾರ್ಚುನೇಟ್. ಈ ವ್ಯಕ್ತಿ $ಮಿಲಿಯನ್ಸ್ ಹೆಲ್ತ್ಗಾಗಿ, ಆ್ಯಂಟಿ ಏಜ್ಗಾಗಿ ಸ್ಪೆಂಡ್ ಮಾಡಿ, ದೇಹದಲ್ಲಿ ಯಾವುದೇ ರೋಗ ಇರಬಾರ್ದು, 1000 ಗಟ್ಟಲೆ ಟೆಸ್ಟ್ಗಳನ್ನು ಬಾಡಿಯಲ್ಲಿ ಮಾಡಿ, ಏನೂ ಸಿಂಪ್ಟಮ್ ಇಲ್ಲದೆ ಈ ಒಂದು ರೋಗ ಡಿಟೆಕ್ಟ್ ಆಗಿದೆ. ಆದರೆ ಇದರಿಂದ ಬಹಳ ದೊಡ್ಡ ಮೆಸೇಜ್ ನಮಗೆಲ್ಲರಿಗೂ. ನಂಬರ್ 1 ಮೆಸೇಜ್, ಹೆಲ್ತ್ ಇರಲಿ, ವೆಲ್ತ್ ಇರಲಿ, ಫ್ಯಾಮಿಲಿ ಇರಲಿ, ರಿಲೇಷನ್ಶಿಪ್ ಇರಲಿ, ಯಾವುದರಲ್ಲೂ ಕೂಡ ಅತಿರೇಕವಾಗಬಾರದು. ಅತಿರೇಕ ತುಂಬ ಮಾರಕವಾಗ್ತದೆ. ನಂಬರ್ 2, ಹೆಲ್ತನ್ನು ಯಾರು ಕೂಡ ಹಣ ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಮೇಂಟೈನ್ ಮಾಡಬಹುದು, ಬ್ಯಾಲೆನ್ಸ್ ಮಾಡಬಹುದು. ನಂಬರ್ 3 ವೆರಿ ಇಂಪಾರ್ಟೆಂಟ್, ಇದು ಅವರೇ ಹೇಳಿದ್ದಾರೆ ಅವರ ಟ್ವಿಟರ್ ಹ್ಯಾಂಡಲಲ್ಲಿ. ನಮ್ಮ ಬಾಡಿಯಲ್ಲಿ ಯಾವಾಗ ನಮಗೆ ಸಿಂಪ್ಟಮ್ ಇಲ್ವೋ ಅದರ ಅರ್ಥ ಇದಲ್ಲ, ನಾವು ಆರೋಗ್ಯವಂತರಾಗಿದ್ದೇವೆ ಅಂತ. ಆರೋಗ್ಯವಂತ ಬಾಡಿಯಲ್ಲಿ ಕೂಡ ಅನಾರೋಗ್ಯ ಇರ್ತದೆ ಅಂತ ಅವರು ಹೇಳಿದ್ದಾರೆ. ಸೊ ಈ 3 ಮೆಸೇಜನ್ನು ನಾವು ಮನಸ್ಸಿನಲ್ಲಿ ಇಡುವ, ಯಾಕೆಂದರೆ ಬ್ಯಾಲೆನ್ಸ್ ಆಗಿ ಲೈಫ್ ಬದುಕುವುದು ಇವತ್ತಿನ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್.